ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ನಡುವೆ ಅಮೆರಿಕದ ವಾಯುಪಡೆಯ ಜೆಟ್ಗಳನ್ನು ಗುರಿಯಾಗಿಸಿ ಇರಾನ್ ಸರಣಿ ದಾಳಿ ನಡೆಸ್ತಾ ಇದೆ. ಈ ಮಧ್ಯೆ ಅಮೆರಿಕ ಇಸ್ರೇಲ್ ಜೊತೆಗಿನ ಸಂಘರ್ಷ ಪ್ರಾರಂಭವಾದಾಗಿನಿಂದ ಎರಡನೇ ಜೆಟ್ ಅನ್ನು ಹೊಡೆದು ಉರುಳಿಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಅಮೆರಿಕದ ಫೈಟರ್ ಜೆಟ್ ಹೊಡೆದುರುಳಿಸಿದ ಇರಾನ್. ಜೆಟ್ನಿಂದ ಹೊರಬಿದ್ದ ಅಮೆರಿಕನ್ ಪೈಲಟ್ ರಕ್ಷಣೆ. ಮಧ್ಯಪ್ರಾಚ್ಯ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದ್ದು, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಐಆರ್ಜಿಸಿ ಅಮೆರಿಕದ F-35 ಮತ್ತು F-15E ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸಿದ್ದು, ಅಮೆರಿಕದ ಪೈಲಟ್ನನ್ನು ಸೆರೆ ಹಿಡಿಯಲಾಗಿದೆ ಎಂದು ಇರಾನ್ ಹೇಳಿಕೊಂಡಿದೆ. ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ ಡಿಕ್ಕಿ ಹೊಡೆದ ಕಾರಣ F-35 ಯುದ್ಧ ವಿಮಾನ ಪತನಗೊಂಡಿದೆ. ಇದರಿಂದ ಅಮೆರಿಕದ ಪೈಲಟ್ ನೈಋತ್ಯ ಇರಾನ್ ಕಡೆಗೆ ಜಿಗಿದಿದ್ದಾನೆ ಎಂದು ಹೇಳಲಾಗಿತ್ತು. ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ ಡಿಕ್ಕಿ ಹೊಡೆದ F-35 ಯುದ್ಧ ವಿಮಾನದಿಂದ ಅಮೆರಿಕದ ಪೈಲಟ್ ನೈಋತ್ಯ ಇರಾನ್ ಕಡೆಗೆ ಜಿಗಿದಿದ್ದು, ಜೆಟ್ನಿಂದ ಹೊರಬಿದ್ದ ಅಮೆರಿಕನ್ ಪೈಲಟ್ನ ರಕ್ಷಣೆ ಮಾಡಿದ್ದಾರೆ. ಎನ್ಕ್ರಿಪ್ಟ್ ರಹಸ್ಯ ರೇಡಿಯೋ ಸಂದೇಶದ ಮೂಲಕ ಯುಎಸ್ ಕಮಾಂಡೋಗಳನ್ನು ಕಳಿಸಿ ಪೈಲಟ್ ರಕ್ಷಣೆ ಮಾಡಲಾಗಿದೆ. ಮತ್ತೊಬ್ಬನಿಗಾಗಿ ಶೋಧ ಕಾರ್ಯ ನಡೆಯುತ್ತಿತ್ತು. ಆದರೆ ಇರಾನ್ನ ಬುಡಕಟ್ಟು ಜನ ಪೈಲಟ್ನನ್ನು ವಶಕ್ಕೆ ಪಡೆದಿದ್ದು, ಇರಾನ್ ಬುಡಕಟ್ಟು ಪ್ರಾಂತ್ಯದ ಮುಖಂಡನಿಗೆ ಬಂಧಿಯಾಗಿದ್ದಾನೆ ಮತ್ತು ಕೈಗಳನ್ನು ಮೇಲೆತ್ತಿ ಪೈಲಟ್ ಶರಣಾಗುತ್ತಿರುವ ವಿಡಿಯೋ ಸಿಕ್ಕಿದೆ. F-35 ನಂತರ ಅಮೆರಿಕದ A-10 ವಿಮಾನ ಪತನ. ನಾವು ಯುದ್ಧದಲ್ಲಿದ್ದೇವೆ ಎಂದು ಟ್ರಂಪ್ ಮಾರ್ಮಿಕ ನುಡಿ. ಇರಾನ್ ಸೇನೆ ತನ್ನ ಪಡೆಗಳು ಅಮೆರಿಕದ A-10 ಯುದ್ಧ ವಿಮಾನವನ್ನು ಗುರಿಯಾಗಿಸಿ ಹೊಡೆದುರುಳಿಸಿದ್ದಾಗಿ ಹೇಳಿಕೊಂಡಿದೆ. ಇದಕ್ಕೂ ಮೊದಲು ನಿನ್ನೆ ಶುಕ್ರವಾರ F-35 ಮತ್ತು F-15E ಹೊಡೆದುರುಳಿಸಿತ್ತು. ಈಗ A-10 ಯುದ್ಧ ವಿಮಾನವನ್ನು ಗುರಿಯಾಗಿಸಿ ಇರಾನ್ ದಾಳಿ ಮಾಡಿದೆ. ಈ ಎರಡು ಘಟನೆಗಳು ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಿವೆ. ಸೈನಿಕ ಚಟುವಟಿಕೆಗಳು ತೀವ್ರಗೊಂಡಿವೆ. ಈ ವಿಮಾನವನ್ನು ಹಾರ್ಮುಜ್ ಸಮುದ್ರ ಮಾರ್ಗದ ದಕ್ಷಿಣ ಭಾಗದ ನೀರಿನಲ್ಲಿ ಗುರಿಯಾಗಿಸಿ ಇರಾನ್ A-10 ಯುದ್ಧ ವಿಮಾನವನ್ನು ಧ್ವಂಸ ಮಾಡಿದೆ. ಈ ಘಟನೆಯ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಪ್ರತಿಕ್ರಿಯೆ ನೀಡಿದ್ದು, ಇದು ಯುದ್ಧವೇ, ನಾವು ಯುದ್ಧದಲ್ಲಿದ್ದೇವೆ ಎಂದು ಹೇಳುವ ಮೂಲಕ ಪರಿಸ್ಥಿತಿಯ ಗಂಭೀರತೆಯನ್ನು ಒತ್ತಿ ಹೇಳಿದ್ದಾರೆ. ಈ ಘಟನೆ ಇರಾನ್ ಜೊತೆ ನಡೆಯುತ್ತಿರುವ ಮಾತುಕತೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಹಲವು ದೇಶಗಳು ಆತಂಕ ವ್ಯಕ್ತಪಡಿಸಿದ್ದು, ಕೆಲ ರಾಷ್ಟ್ರಗಳು ಶಾಂತಿ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಕರೆ ನೀಡಿದರೆ, ಇನ್ನು ಕೆಲವು ರಾಷ್ಟ್ರಗಳು ತಮ್ಮ ನಾಗರಿಕ ಸುರಕ್ಷತೆಗಾಗಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿವೆ. ಪ್ರಸ್ತುತ ಬೆಳವಣಿಗೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷವನ್ನ ಮತ್ತಷ್ಟು ಗಂಭೀರಗೊಳಿಸಿದ್ದು, ಮುಂದಿನ ದಿನಗಳಲ್ಲಿ ಯುದ್ಧ ವಿಸ್ತಾರವಾಗುವಂತಹ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ವಿಶ್ವದ ಗಮನ ಅಮೆರಿಕ ಮತ್ತು ಇರಾನ್ ನಡುವಿನ ಮುಂದಿನ ಬೆಳವಣಿಗೆಗಳತ್ತ ನೆಟ್ಟಿದೆ.